ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ದಾಲ್ ಮಾಡ್ದನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಕುಕ್ಕರ್ಗೆ 2 ಕಪ್ನಷ್ಟು ತೊಗರಿ ಬೇಳೆನ ಹಾಕಿ ಕ್ಲೀನ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ ನಾನು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗರಿ ಬೇಳೆ ತಗೊಳ್ಳಿ. ನಂತರ ಇದಕ್ಕೆ 2 ಟೊಮೊಟೊನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಇದಕ್ಕೆ ಹಾಕೋಬೇಕು. ನಂತರ ಇದಕ್ಕೆ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಇದು ನೋಡಿ, ಮೆಂತ್ಯ ಸೊಪ್ಪನ್ನೆಲ್ಲ ಈ ತರ ಎಲ್ಲ ಬಿಡಿಸಿಟ್ಕೊಂಡು ಕ್ಲೀನ್ ಮಾಡಿ ತೊಳ್ಕೊಂಡ್ ಬಂದಿದ್ದೀನಿ. ಇದನ್ನ ಇದಕ್ಕೆ ಹಾಕೋಬೇಕು. ನಾನು 4 ಮೆಂತ್ಯ ಕಾಟನ್ನ ತಗೊಂಡಿದ್ದೀನಿ, ನೀವು ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಳಿ. ನೋಡಿ, ಇದಕ್ಕೆ ಇಷ್ಟು ಸ್ವಲ್ಪ ನೀರ್ ಹಾಕೊಂಡಿದೀನಿ, ಜಾಸ್ತಿ ನೀರ್ ಹಾಕೊಂಡಿಲ್ಲ. 2 ಗ್ಲಾಸ್ನಷ್ಟು ನೀರ್ ಹಾಕೊಂಡಿದೀನಿ. ನಾ ಗಟ್ಟಿಯಾಗಿ ಮಾಡ್ಕೊಂತಿದೀನಿ, ಅದಕ್ಕೆ ನಾ ಇಷ್ಟ ಹಾಕೊಂಡಿದೀನಿ. ಇವಾಗ ಇದು ಕುಕ್ಕರ್ ಮುಚ್ಚಿ 3 ವಿಷಲ್ ಕೂಗಿಸ್ಕೊಂಡ್ ಬರ್ತೀನಿ. ನೋಡಿ, ಇವಾಗ ಕುಕ್ಕರ್ ಮುಚ್ಚಳ ತೆಗಿಯೋಣ. 3 ವಿಷಲ್ ಆಗಿದೆ. ಶೀಟಿ ನೀವು ಓಪನ್ ಮಾಡಿ ಏರ್ ಎಲ್ಲ ಹೋಗಿಸಿ ಓಪನ್ ಮಾಡ್ಕೊಳ್ಳಿ ಆದಷ್ಟು. ನೋಡಿ, ಸೊಪ್ಪು, ತೊಗರಿಬೇಳೆ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದ್ ಸ್ವಲ್ಪ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡ್ಬನ್ನ. ಈ ತರ ಸ್ಪೂನಿನಲ್ಲಿ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬಹುದು. ಬೇಳೆ ರುಬ್ಬುವಂತ ಗುಂಡಿರ್ತಲ್ವಾ ಕಟ್ಟಿಗೆದು, ಅದರಲ್ಲೇ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಯಾವ್ದಾರ ಬ್ಲೆಂಡರ್ ಇರ್ತಲ್ವಾ ಅದರಲ್ಲೇ ಕೂಡ ಮಾಡ್ಕೋಬಹುದು. ನಂತರ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡಿ, ನಾ ಇಷ್ಟ ಹಾಕೊಂಡಿದೀನಿ, ನೀವು ನೋಡ್ಕೊಂಡು ಹಾಕೊಳ್ಳಿ. ನಂತರ ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂತ ಇದೀನಿ, ನೀವು ನೋಡ್ಕೊಂಡು ಹಾಕೊಳ್ಳಿ ಖಾರನ. ಈ ಪೇಸ್ಟ್ ನಾ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ, ನೀವು ಬೇಕಿದ್ರೆ ನೋಡ್ಬೋದನ್ನ ಪೇಸ್ಟ್ ನ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಇನ್ನು ಅನೇಕ ಸಾಮಗ್ರಿಗಳು ಹಾಕಿ ಇದನ್ನ ರುಬ್ಬಿಟ್ಕೊಂಡಿದ್ದೀನಿ ನಾನು. ಆ ಪೇಸ್ಟ್ ನ ಇದಕ್ಕೆ ಹಾಕೊಂಡಿದ್ದೀನಿ. ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಆ ಪೇಸ್ಟ್ ಇನ್ನು ತುಂಬಾ ಅಡಿಗೆಗಳಿಗೆ ಯೂಸ್ ಆಗುತ್ತೆ, ನೋಡ್ಬೋದು ನೀವು. ಇದನ್ನೆಲ್ಲ ನೀಟಾಗಿ ಈ ತರ ಹಸಿಮೆಣಸಿನ್ಕಾಯಿ ಪೇಸ್ಟ್, ಅರಿಶಿನ, ಉಪ್ಪು ಎಲ್ಲ ಮಿಕ್ಸ್ ಆಗಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀನಿ. ಇದಕ್ಕೆ ಮೊದಲಿಗೆ ಸ್ವಲ್ಪ ಸಾಸಿವೆ ಹಾಕೊಂತಿದೀನಿ, ನಂತರ ಸ್ವಲ್ಪ ಜೀರಿಗೆ ಹಾಕೋಬೇಕು. ನಂತರ ಇವಾಗ ಇದಕ್ಕೆ 1 ಅಥವಾ 2 ಒಣಮೆಣಸಿನ್ಕಾಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಕೂಡ ಇದಕ್ಕೆ ಹಾಕೊಂತಿದೀನಿ. ನಂತರ ಇವಾಗ ಇದಕ್ಕೆ 1 ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು, ಅದನ್ನ ಇದಕ್ಕೆ ಕೂಡ ಹಾಕೋಬೇಕು. ಇದನ್ನೆಲ್ಲ ಹಸಿ ವಾಸನೆ ಹೋಗುವವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ಆತರ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಂತರ ಇವಾಗ ಅವಾಗ್ಲೇ ಬೇಯಿಸಿಟ್ಕೊಂಡಿರೋಂತ ದಾಲ್ನ, ಈ ತೊಗರಿ ಬೇಳೆ ಮತ್ತೆ ಮೆಂತ್ಯ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ವಲ್ವಾ ಅದನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಇವಾಗ 2 ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಬೇಕಿದ್ರೆ ಇದಕ್ಕೆ ಸಾಂಬಾರ್ ಮಸಾಲಾ ಪೌಡರ್ ಅಥವಾ ಗರಂ ಮಸಾಲಾ ಪೌಡರ್ ಹಾಕೊಂಡು ಬೇಯಿಸ್ಕೋಬಹುದು. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.